ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾನು ಗಣಿತ ತರಗತಿಯನ್ನು ತಗೊಳ್ತಾ ಇಲ್ಲ, ಇವತ್ತು ಜನರಲ್ ಇಂಗ್ಲಿಷ್ ಕ್ಲಾಸ್ನ ತಗೊಳ್ತಿದ್ದೀನಿ. ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಂದರೆ TET, KPTCL, PDO, FTA, STA, CETಗಳಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಂಥ ಮುಖ್ಯವಾದ ಒಂದು ಅಂಶ ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾರೆ. ಆರ್ಟಿಕಲ್ಸ್ಗಳಲ್ಲಿ ಎಷ್ಟು ವಿಧ? ಎರಡು, ಎ ಮತ್ತು ಆನ್, ಇನ್ಡೆಫಿನಿಟ್ ಆರ್ಟಿಕಲ್ಸ್, ಹಾಗೆ ದ ಡೆಫಿನೆಟ್ ಆರ್ಟಿಕಲ್. ಈ ಎರಡು ಆರ್ಟಿಕಲ್ಸ್ಗಳ ಬಗ್ಗೆ ಎಲ್ಲ ಪರೀಕ್ಷೆಗಳಲ್ಲೂ ನಿಮಗೆ ಕೇಳ್ತಾರೆ. ಇದು ಮುಖ್ಯವಾದ ಒಂದು ಗ್ರಾಮರ್ ಪಾಯಿಂಟ್ ಆಗಿರೋದ್ರಿಂದ. ಸೊ ಫಸ್ಟ್ ಎ ಮತ್ತು ಆನ್ ಬಗ್ಗೆ ತಿಳಿದುಕೊಳ್ಳೋಣ. ಎ ಮತ್ತು ಆನ್ ಎಂಬ ಪದಗಳು ಒಂದು ಎಂಬ ಅರ್ಥವನ್ನು ಕೊಡುತ್ತದೆ. ಎ ಮತ್ತು ಆನ್ ಒಂದು ಅನ್ನೋ ಅರ್ಥನ ಕೊಡುತ್ತೆ. ಸೊ ಫಸ್ಟ್ ಆನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಯಾವ ಪದ ಸ್ವರದ ಉಚ್ಚಾರವನ್ನು ಹೊಂದಿರುತ್ತದೆಯೋ ಅಂತಹ ಸ್ಥಳದಲ್ಲಿ ಬಳಸಲಾಗುವುದು. ಪ್ರೈಮರಿಲ್ ಆಗಿರ್ಬೋದು ಅಥವಾ ಹೈಸ್ಕೂಲಲ್ಲಿ ಆಗಿರ್ಬೋದು ಈ ಆರ್ಟಿಕಲ್ಸ್ಗಳ ಬಗ್ಗೆ ಕೇಳಿದ್ದೀವಿ. ಆನ್ ಆ್ಯಪಲ್, ಆನ್ ಅಂಬ್ರೆಲಾ, ಈ ಥರ ವರ್ಡ್ಗಳನ್ನ. ಸೊ ಈ ಆನ್ನ ಯಾವಾಗ ನಾವು ಯೂಸ್ ಮಾಡ್ತೀವಿ? AEIOU ಅಂದರೆ ಸ್ವರದ ಉಚ್ಚಾರಣೆ ಎಲ್ಲಿ ಬರುತ್ತೋ ಅಲ್ಲಿ ನಾವು ಈ ಆನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ನೀವು ಆನ್ನ ಬರೀ AEIOU ಬರೋ ಹತ್ರ ಮಾತ್ರ ತಗೊಳ್ಳೋದಿಲ್ಲ. ಅಂದರೆ ಸ್ವರಗಳ ಉಚ್ಚಾರಣೆ ಮಾಡಿ ಸ್ವರಗಳ ಉಚ್ಚಾರಣೆ ಮಾಡುವಾಗ ಆ ಅರ್ಥ ನಿಮಗೆ ಎಲ್ಲಿ ಕೊಡುತ್ತೆ? ಆ, ಈ, ಉ, ಎ, ಐ, ಓ, ಔ, ಈ ಉಚ್ಚಾರಣೆಗಳು ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಎಲ್ಲ ನಾವು ಆನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿದೆ ಆನ್ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ಲಾಟ್. ಇಲ್ಲಿ ಯು ಬಂದಿದೆ. ಯು ಬಂದ ಹತ್ರ ನಾವು ಆನ್ನ ತಗೋಬೇಕು. ಅಂಡರ್ ಗ್ರೌಂಡ್ ಯು, ಬರುತ್ತೆ. ಅಂಡರ್ ಗ್ರೌಂಡ್ ನೆಕ್ಸ್ಟ್ ಆನ್ ಆಪಲ್, ಆ ಪದ ಅಲ್ಲಿ ಉಚ್ಚಾರಣೆ ಆಗುತ್ತೆ. ಆಪಲ್. ನೆಕ್ಸ್ಟ್ ಇಲ್ ಪರ್ಸನ್, ಆನ್ ಇಲ್ ಪರ್ಸನ್, ಈ ಪದ ಅಲ್ಲಿ ಉಚ್ಚಾರಣೆ ಆಗುತ್ತೆ. ನೆಕ್ಸ್ಟ್ ಆನ್ ಇಡಿಯಟ್, ಈ ಪದ ಅಲ್ಲಿ ಉಚ್ಚಾರಣೆ ಆಗುತ್ತೆ. ಇಡಿಯಟ್ ಅಂತ ಹೇಳೋರು. ನೆಕ್ಸ್ಟ್ ಆನ್ ಉಂಟೋಪಿಯಾ, ಹಾಗೆ ನೆಕ್ಸ್ಟ್ ಆನ್ ಊಲೋಜಿಸ್ಟ್, ದೊಡ್ಡ ಊಲೋಜಿಸ್ಟ್, ಅಲ್ಲೂ ಕೂಡ ನಾವು ಆನ್ನ ಬಳಸಬೇಕು. ನೆಕ್ಸ್ಟ್ ಆನ್ ಎಗ್, ಆನ್ ಎಗ್ ಪದ ಉಚ್ಚಾರಣೆ ಮಾಡುವಾಗ ಎ ಬರುತ್ತೆ. ಹಾಗೆ ನೆಕ್ಸ್ಟ್ ಆನ್ ಏರೋಪ್ಲೇನ್, ದೀರ್ಘ ಸ್ವರ ಆಗುತ್ತೆ. ಏರೋಪ್ಲೇನ್. ನೆಕ್ಸ್ಟ್ ಆನ್ ಐಡಿಯಾ, ಐ ಪದ ಉಚ್ಚಾರಣೆ ಆಗುತ್ತೆ ಇಲ್ಲಿ. ಸೊ ಅಲ್ಲಿ ಕೂಡ ಆನ್ನ ತಗೋಬೇಕು. ನೆಕ್ಸ್ಟ್ ಆನ್ ಒಬ್ಕ್ಯೂ ಸಬ್ಸ್ಟೆನ್ಸ್, ಸಣ್ಣ ಒಬ್ಕ್ಯೂ ಸಬ್ಸ್ಟೆನ್ಸ್. ನೆಕ್ಸ್ಟ್ ಆನ್ ಓರಲ್ ಇಂಟರ್ವ್ಯೂ, OQ ಅಂದ್ರೆ ಸಣ್ಣ ಓ ಉಚ್ಚಾರಣೆ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಓರಲ್ ಅಂದ್ರೆ ದೊಡ್ಡ ಓರಲ್ ಇಂಟರ್ವ್ಯೂ. ನೆಕ್ಸ್ಟ್ ಆನ್ ಓಲ್, OWL, ಔಲ್ ಉಚ್ಚಾರಣೆ ಪದ ಔಲ್ ಅಂತ ಬರುತ್ತೆ. ಸೊ ಅಲ್ಲಿ ಕೂಡ ನಾವು ಆನ್ನ ತಗೋಬೇಕು. ನೆಕ್ಸ್ಟ್ ಆನ್ ಅಂಬ್ರೇಲಾ, ಸೊ ಅಲ್ಲಿ ಕೂಡ ಸ್ವರ ಪದ ಉಚ್ಚಾರಣೆ ಆಗುತ್ತೆ. ಸೊ ಅಲ್ಲೂ ಕೂಡ ನಾವು ಆನ್ನ ತಗೋಬೇಕು. ಹೀಗೆ ಇಂತಹ ಪದಗಳ ಉಚ್ಚಾರಣೆ ಬರುವಂತಹ ಸ್ಥಳದಲ್ಲಿ ನಾವು ಆನ್ನ ತಗೋಬಹುದು. ಸೊ ಗೊತ್ತಾಯ್ತಾ ಆನ್ನ ಎಲ್ಲಿ ತಗೋಬೇಕು ಅಂತ ನಿಮ್ಗೆ? ನೆಕ್ಸ್ಟ್ ಎ ಎಂದರೆ ಕೂಡ ಒಂದು ಎಂದರ್ಥ. ಅದನ್ನು ವ್ಯಂಜನದ ಶಬ್ದ ಬರುವ ಪದಗಳ ಜೊತೆ ಬಳಸಬೇಕು, ಅಂದ್ರೆ ಕಾನ್ಸೋನೆಂಟ್ಸ್. ಉದಾಹರಣೆ ಪೆನ್. ಈಗ ಸ್ವರಗಳನ್ನ ಏನು ನೋಡಿದ್ವಿ? ಐ, ಈ, ಹಾಗೆ ವ್ಯಂಜನಗಳು ಕ, ಗ, ಗ, ಜ್ಞ, ಚ, ಛ, ಜ, ಞ, ಟ, ಟ, ಡ, ಡ, ನ, ಆ ಥರ
ಆ ಉಚ್ಚಾರಗಳು ಬರುವಂತಹ ಶಬ್ದಗಳನ್ನ ನಾವು ಎ ಇಂದ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್ ಎ ಪೆನ್, ನೆಕ್ಸ್ಟ್ ಎ ಕೈಟ್, ಎ ಬಾಲ್, ಎ ಬ್ಯಾಗ್, ಎ ಮ್ಯಾಂಗೋ, ಎ ಗ್ಯಾಂಗ್, ಎ ರಿವರ್, ಎ ಸಿ. ಹಾಗೆ ಕಾನ್ಸೋನೆಂಟ್ಸ್ ಉಚ್ಚಾರಣೆಗಳು ಬರುವಂಥ ಪದಗಳ ಹತ್ರ ನಾವು ಎನ ತಗೊಳ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಓವೆಲ್ಸ್ ಇದೆ. ಫಸ್ಟ್ ವರ್ಡ್ ಇ ಯು 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 ಓ. ಸೊ ಇಲ್ಲಿ ನಾವು ಎ ತಗೊಂಡಿದ್ದೀವಿ, ಕಾರಣ ಉಚ್ಚಾರಣೆ. ಇಲ್ಲಿ ನಾವು ಉಚ್ಚಾರಣೆ ಮಾಡುವಾಗ ಎ ಯುರೋಪಿಯನ್, ಯ ಉಚ್ಚಾರಣೆ ಆಗುತ್ತೆ. ಸೊ ಅವು ಕಾನ್ಸೋನೆಂಟ್ಸ್ ಅಲ್ಲಿ ಬರೋದ್ರಿಂದ ಇಲ್ಲಿ ಎ ತಗೊಂಡಿದ್ದೀವಿ. ನೆಕ್ಸ್ಟ್ ಎ ಯೂನಿಟ್, ಯ ಉಚ್ಚಾರಣೆ ಆಗುತ್ತೆ, ಯೂನಿಟ್. ನೆಕ್ಸ್ಟ್ ಎ ಯೂನಿವರ್ಸಿಟಿ. ನೆಕ್ಸ್ಟ್ ಎ ಯೂನಿಕ್ ಐಡಿಯಾ, ಯು ಉಚ್ಚಾರಣೆ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಎ ಯೂಸ್ಫುಲ್ ಟಾಸ್ಕ್. ನೆಕ್ಸ್ಟ್ ಎ ಒನ್ ಐಡ್, ವ ಉಚ್ಚಾರಣೆ ಆಗುತ್ತೆ ಅಲ್ಲಿ, ಅದು ಕೂಡ ಕಾನ್ಸೋನೆಂಟ್ಸ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಕಾನ್ಸೋನೆಂಟ್ಸ್ ವರ್ಡ್ಗಳಿದೆ, ಹೆಚ್ಚಾಗಿರ್ಬೋದು, ಎಂ ಅಕ್ಷರಗಳು. ಸೊ ಇಲ್ಲಿ ಆದ್ರೆ ನಾವು ಆನ್ ತಗೊಂಡಿದ್ದೀವಿ, ಕಾರಣ ಉಚ್ಚಾರಣೆ. ಇಲ್ಲಿ ಆನ್ ಆನೆಸ್ಟ್, ಆ ಉಚ್ಚಾರಣೆ ಆಗುತ್ತೆ, ಅದಕ್ಕೋಸ್ಕರ ಆನ್ ಆನೆಸ್ಟ್. ನೆಕ್ಸ್ಟ್ ಆನ್ ಆನರ್, ಆನರ್. ನೆಕ್ಸ್ಟ್ ಇಲ್ಲಿ ಆನ್ MLA, ಎಂ ಅಂದ್ರೆ ಉಚ್ಚಾರಣೆ ಆಗುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಆನ್ ನ ತಗೊಂಡಿದ್ದೀವಿ, ಆನ್ MLA. ನೆಕ್ಸ್ಟ್ ಆನ್ MP. ನೆಕ್ಸ್ಟ್ ಆನ್ MA. ನೆಕ್ಸ್ಟ್ ಆನ್ MSc, ಎಂ ಅಲ್ಲಿ ಅನ್ನೋ ಪದ ಉಚ್ಚಾರಣೆ ಆಗುತ್ತೆ. ಸೊ ಗೊತ್ತಾಯ್ತಾ ಎ ಮತ್ತು ಆನ್ ನ ಯಾವಾಗ ಬಳಸ್ತಾರೆ ಅಂತ? ಅರ್ಥ ಆಗಿದೆಯಾ ಎಲ್ರಿಗೂ? ಸೊ ಈಗ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಕೊಡ್ತೀವಿ, ಅದನ್ನ ನೀವು ಫಿಲ್ ಮಾಡಿ. ಹಾಗಾದ್ರೆ ಈಗ ನಾವು ಎ ಮತ್ತು ಆನ್ ಈಗಾಗಲೇ ಕಲ್ತಿದ್ದೀವಲ್ಲ, ಸೊ ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀವಿ, ಫಿಲ್ ಇನ್ ದಿ ಬ್ಲಾಂಕ್ಸ್. ಸೊ ಇಲ್ಲಿ ಯಾವುದು ಕರೆಕ್ಟ್ ಆಗಿ ಸೂಟ್ ಆಗುತ್ತೋ ಅದನ್ನ ನೀವು ಇಲ್ಲಿ ಬರಿಬೇಕು. ಫಸ್ಟ್ ಒನ್, ಶಿ ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಗರ್ಲ್. ಇಂಟೆಲಿಜೆಂಟ್ ಇದೆ, ಸೊ ಇಲ್ಲಿ ಯಾವುದು ಬರುತ್ತೆ? ಎ ಬರುತ್ತಾ ಆನ್ ಬರುತ್ತಾ? ಆನ್ ಇಂಟೆಲಿಜೆಂಟ್ ಗರ್ಲ್. ನೆಕ್ಸ್ಟ್, ಹರ್ ಬ್ರದರ್ ಈಸ್ ಡ್ಯಾಶ್ ಪೊಲೀಸ್ ಆಫೀಸರ್. ಏನ್ ಬರುತ್ತೆ ಇಲ್ಲಿ? ಎ. ಬ್ರದರ್ ಈಸ್ ಎ, ಹರ್ ಬ್ರದರ್ ಈಸ್ ಎ ಪೊಲೀಸ್ ಆಫೀಸರ್. ನೆಕ್ಸ್ಟ್, ಡಾನ್ ಬಾಸ್ಕೋ ಈಸ್ ಡ್ಯಾಶ್ ಅಮೇರಿಕನ್. Dan Bosco is an American. Next, he is dash one-eyed man. ಅಲ್ಲಿ one ಅಂದ್ರೆ ಕಾನ್ಸೋನೆಂಟ್ ಬರುತ್ತೆ. ಸೊ he is a one-eyed man. Next, Raj wants to buy dash car. ಉಚ್ಚಾರಣೆ ನೋಡಿಕೊಂಡು ಅಲ್ಲಿ ನೀವು ಫಿಲ್ ಮಾಡಬಹುದು. ರಾಜ್ ವಾಂಟ್ಸ್ ಟು ಬೈ ಎ ಕಾರ್. ನೆಕ್ಸ್ಟ್, ದೇವ್ ಹ್ಯಾಸ್ ಡ್ಯಾಶ್ ಎಕ್ಸ್. ಅಂದ್ರೆ ಇಲ್ಲಿ ಕೂಡ ದೇವ್ ಹ್ಯಾಸ್ ಆನ್ ಎಕ್ಸ್ ಬರುತ್ತೆ. ಎಕ್ಸ್ ಅಂದ್ರೆ ಕೊಡಲಿ ಅಂತ ಆಗುತ್ತೆ. ಸೊ ನೆಕ್ಸ್ಟ್, ಮೈ ಫ್ರೆಂಡ್ ಈಸ್ ಡ್ಯಾಶ್ MP. ಮೈ ಫ್ರೆಂಡ್ ಈಸ್ an MP. Next, she is an MA. Next, what dash interesting movie. Interesting, E. What an interesting movie. Next, it is dash useless idea. Useless idea. So it is a useless idea. So understanding ಆಯ್ತಾ ವಿದ್ಯಾರ್ಥಿಗಳೇ?
ಎ ಮತ್ತು ಆನ್ ನ ನಾವು ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ ಅಂತ. ಸೊ ಎ ಮತ್ತು ಆನ್ ಎರಡೂ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ದ ಡೆಫಿನೆಟ್ ಆರ್ಟಿಕಲ್, ಅದ್ರ ಬಗ್ಗೆ ನೋಡೋಣ. ಆರ್ಟಿಕಲ್ಗಳಲ್ಲಿ ಲಾಸ್ಟ್ ಡೆಫಿನೆಟ್ ಆರ್ಟಿಕಲ್ ನ ನಾವು ಯಾವಾಗೆಲ್ಲ ಯೂಸ್ ಮಾಡ್ಬೋದು ಅಂತ ಇಲ್ಲಿ ತಿಳ್ಕೊಳ್ಳೋಣ. ದ್ವೀಪಗಳ ಸಮೂಹವನ್ನು ಹೇಳಲು ಎಕ್ಸಾಂಪಲ್ ದ ಅಂಡಮಾನ್ಸ್, ದ ವೆಸ್ಟ್ ಇಂಡೀಸ್. ಅಂದ್ರೆ ದ್ವೀಪಗಳ ಸಮೂಹಗಳನ್ನ ನಾವು ಹೇಳುವಾಗ ನ ಅಲ್ಲಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೆಕ್ಸ್ಟ್ ರಿವರ್ಸ್, ಓಷಿಯನ್ಸ್, ಡೆಸರ್ಟ್ಸ್ ಅಂಡ್ ಫಾರೆಸ್ಟ್. ನದಿಗಳನ್ನಾಗಿರ್ಬೋದು, ಸಮುದ್ರಗಳನ್ನಾಗಿರ್ಬೋದು, ಅಥವಾ ಮರುಭೂಮಿಗಳನ್ನಾಗಿರ್ಬೋದು, ಅಥವಾ ಕಾಡುಗಳನ್ನ ನಾವು ಹೇಳುವಾಗ ನ ಯೂಸ್ ಮಾಡಬೇಕು. ಇಲ್ಲಿ ದ ಗಂಗಾಸ್, ಗಂಗಾ ನದಿ, ದ ನೈಲ್ ನದಿ. ನೆಕ್ಸ್ಟ್ ದ ಅಮೆಜಾನ್ ಫಾರೆಸ್ಟ್, ಅಮೆಜಾನ್ ಹಿಂದೆ ನಾವು ನ ಯೂಸ್ ಮಾಡ್ತೀವಿ, ದ ಅಮೆಜಾನ್ ಫಾರೆಸ್ಟ್. ನೆಕ್ಸ್ಟ್ ದ ಅರೇಬಿಯನ್ ಸಿ, ಸಮುದ್ರ. ಸೊ ಸಮುದ್ರವನ್ನು ಕೂಡ ನಾವು ಹೇಳುವಾಗ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ದ ಇಂಡಿಯನ್ ಓಷಿಯನ್. ನೆಕ್ಸ್ಟ್ ದ ಸಹಾರಾ, ಮರುಭೂಮಿ. ಸಹಾರಾ ಅದು ಒಂದು ಮರುಭೂಮಿ, ದ ಸಹಾರಾ. ನೆಕ್ಸ್ಟ್ ದ ಬ್ಲ್ಯಾಕ್ ಫಾರೆಸ್ಟ್. ಹೀಗೆ ರಿವರ್ಸ್ಗಳನ್ನಾಗಲಿ, ಓಷಿಯನ್ಸ್ ಅನ್ನಾಗಲಿ, ಅಥವಾ ಡೆಸರ್ಟ್ಗಳನ್ನ ಅಥವಾ ಫಾರೆಸ್ಟ್ಗಳನ್ನ ನಾವು ಹೇಳುವಾಗ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನ್ಯೂಸ್ ಪೇಪರ್ ಮತ್ತು ಮ್ಯಾಗಝಿನ್ಸ್ಗಳನ್ನ ಕೂಡ ಹೇಳುವಾಗ ದ ಹಿಂದೂ, ದ ಟೈಮ್ಸ್ ಆಫ್ ಇಂಡಿಯಾ, ದ ವೀಕ್, ದ ಔಟ್ಲೆಟ್, ಈ ಥರ ಪೇಪರ್ಸ್ಗಳನ್ನಾಗಿರ್ಬೋದು ಅಥವಾ ನೆಕ್ಸ್ಟ್ ಮ್ಯಾಗಝಿನ್ಸ್ಗಳನ್ನಾಗಿರ್ಬೋದು ಹೇಳುವಾಗ ಯೂಸ್ ಮಾಡ್ತೀವಿ. ಮತ್ತೆ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನ? ನೆಕ್ಸ್ಟ್ ನಮ್ಮ ರಿಲಿಜನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಧರ್ಮಗ್ರಂಥಗಳು, ದ ಭಗವದ್ಗೀತಾ, ದ ಬೈಬಲ್, ದ ಕುರಾನ್, ಹೀಗೆ. ನೆಕ್ಸ್ಟು ಮತ್ತೆ ಹಿಸ್ಟಾರಿಕಲ್ ಪ್ಲೇಸ್ಗಳಾಗಿರ್ಬೋದು, ದ ತಾಜ್ ಮಹಲ್, ದ ಬದಾಮಿ, ಈ ಥರ ನಾವು ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ನಮ್ಮ ಇಂಡಿಯನ್ ಆರ್ಮ್ ಫೋರ್ಸ್, ಏನು ಆರ್ಮಿಗಳಾಗಿರ್ಬೋದು, ದ ಆರ್ಮಿ, ದ ನೇವಿ, ಈ ಥರ ನಾವು ನ ಯೂಸ್ ಮಾಡ್ತೀವಿ. ಹಾಗೆ ಡೇಟ್ಗಳನ್ನ ಬರೆಯುವಾಗ ದ 8th ಆಫ್ ಅಕ್ಟೋಬರ್, ದ 8th ಆಫ್ ಆಗಸ್ಟ್, ಈ ಥರ ಅಲ್ಲೂ ಕೂಡ ನಾವು ನ ಯೂಸ್ ಮಾಡ್ತೀವಿ. ಈ ಥರ ನ ನಾವು ಯೂಸ್ ಮಾಡ್ತೀವಿ. ಡೆಫಿನೆಟ್ ಆರ್ಟಿಕಲ್ ದ. ಹೀಗೆ ನೆಕ್ಸ್ಟ್ ನ ಮತ್ತೆ ಇಲ್ಲಿ ಯೂಸ್ ಮಾಡ್ತೀವಿ ನ. ಈಗ ಪೊಲಿಟಿಕಲ್ ಪಾರ್ಟಿಗಳನ್ನ ಗುರುತಿಸೋಕ್ಕಾಗಿರ್ಬೋದು, ಅಥವಾ ಕಮ್ಯುನಿಟಿ, ದ ಮುಸ್ಲಿಮ್ಸ್, ದ ಹಿಂದೂ, ದ ಸಿಖ್ಸ್, ನೆಕ್ಸ್ಟು ದ BJP, ದ ಕಾಂಗ್ರೆಸ್, ಈ ಥರ ಪಾರ್ಟಿಗಳನ್ನಾಗಲಿ ಅಥವಾ ಕಮ್ಯುನಿಟಿಗಳನ್ನಾಗಲಿ ಗುರುತಿಸೋಕೆ. ನೆಕ್ಸ್ಟು ಪರ್ವತ ಶ್ರೇಣಿ ಅಂತ ಕರಿತೀವಲ್ಲ, ದ ಹಿಮಾಲಯಾಸ್, ದ ಅರಾವಳೀಸ್, ನ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಅಂದರೆ ಗುಂಪು, ಬರೀ. ಮತ್ತೆ ನೀವು ದ ಮೌಂಟ್ ಎವರೆಸ್ಟ್ ಅಂದರೆ ಅದು ತಪ್ಪಾಗುತ್ತೆ, ಅಲ್ಲಿ ಒಂದೇ ಇರೋದ್ರಿಂದ ಅಲ್ಲಿ ನೀವು ನ ಯೂಸ್ ಮಾಡಬಾರ್ದು. ಹೀಗೆ ದ ಹಿಮಾಲಯಾಸ್, ದ ಅರಾವಳೀಸ್, ಈ ಥರ ನಾವು ಯೂಸ್ ಮಾಡ್ಬೋದು ನ. ನೆಕ್ಸ್ಟು ನಾವು ಪ್ಲೇನ್ಸ್ಗಳನ್ನ, ಶಿಪ್ಸ್ಗಳನ್ನ, ದ ವಿಕ್ರಾಂತ್, ನಾವಿಯಲ್ಲಿರೋವಂಥ ಒಂದು ಇದು ಶಿಪ್ ಇದೆಯಲ್ಲ, ದ ವಿಕ್ರಾಂತ್. ನೆಕ್ಸ್ಟು ಫ್ಲೈಟ್, ದ ಏರ್ ಇಂಡಿಯಾ, ಈ ಥರ ಸಂದರ್ಭಗಳಲ್ಲೂ ನಾವು ನ ಯೂಸ್ ಮಾಡ್ತೀವಿ. ಸೊ ಗೊತ್ತಾಯ್ತಲ್ವಾ ಎ ಆ್ಯಂಡ್ ದ ಆರ್ಟಿಕಲ್ಸ್ನ. ಎ ಮತ್ತು ಆ್ಯನ್ ಇಂಡೆಫಿನೆಟ್ ಆರ್ಟಿಕಲ್ಸ್, ದ ಡೆಫಿನೆಟ್ ಆರ್ಟಿಕಲ್ಸ್, ಇವುಗಳನ್ನ ಎಲ್ಲಿ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಈ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಈ ಆರ್ಟಿಕಲ್ಸ್ಗಳನ್ನ ನಾವು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೇಳ್ತಾರೆ ಖಂಡಿತವಾಗಿ. ಎ ಆ್ಯಂಡ್ ದ ಆರ್ಟಿಕಲ್ಸ್ಗಳನ್ನ ನಾವು ಎಲ್ಲಿ ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಸೊ ಇದನ್ನ ನೀವು ತಿಳ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾ ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನನ್ನ ಕೇಳ್ಬೋದು. ಧನ್ಯವಾದಗಳು.